ಮಂಡ್ಯದ ಡಿಸಿಸಿ ಬ್ಯಾಂಕ್ ಸಿಬ್ಬಂದಿಗಳಿಗೆ ಹರಿಯರ್ಸ್ ಬಿಡುಗಡೆ ಮಾಡುವಾಗ ಆಡಳಿತ ಮಂಡಳಿಯಿಂದ ಕೋಟ್ಯಾಂತರ ರೂಪಾಯಿ ಲಂಚ ಪಡೆಯಲಾಗಿದೆ ಅನ್ನೋ ಒಂದು ಗಂಭೀರ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಡಾಕ್ಟರ್ ರವೀಂದ್ರ ಅವರು ದೂರು ನೀಡೋದಕ್ಕೂ ಕೂಡ ನಿರ್ಧಾರ ಮಾಡಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ರವೀಂದ್ರ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಎಷ್ಟು ತಿಂಗಳು ಹರಿಯರ್ಸ್ ಬಿಡುಗಡೆ ಆಗಬೇಕಾಗಿತ್ತು, ಎಷ್ಟು ತಿಂಗಳದ್ದು ಲಂಚವನ್ನು ಪಡ್ಕೊಂಡಿದ್ದಾರೆ ಸರ್? ಈಗ ಮಂಡ್ಯ ಡಿಸಿಸಿ ಬ್ಯಾಂಕ್ನಲ್ಲಿ ಒಟ್ಟು 417 ಜನ ಎಂಪ್ಲಾಯಿಗಳಿದ್ದಾರೆ. 61 ಬ್ರಾಂಚಸ್ ಇದೆ. ಈ ಒಟ್ಟು ಬ್ರಾಂಚ್ಗಳಿಂದ ಅದೇ ಈ 417 ಜನದಲ್ಲಿ ಒಂದು 15-20 ಜನ ರಿಜಿಸ್ಟರ್ ಮಾಡಿದ್ದಾರೆ. ದುಡ್ಡು ಕೊಡೋದಿಲ್ಲ ನಾವು ಅಂತೇಳಿ ರಿಜಿಸ್ಟರ್ ಮಾಡಿದ್ದಾರೆ. ಇನ್ನು ಉಳಿದವರೆಲ್ಲರೂ ಭಯಕ್ಕೆ ಬಿದ್ದು ಕೊಟ್ಟಿದ್ದಾರೆ. ಅದರಲ್ಲಿ 13 ತಿಂಗಳು ಅರಿಯರ್ಸ್ ಕೊಡಬೇಕಾಗಿತ್ತು. 13 ತಿಂಗಳು ಅರಿಯರ್ಸಲ್ಲಿ ಆಯಾ ಬ್ಯಾಚ್ದು ಒಂದೊಂದು ಬ್ಯಾಚ್ ಅವ್ರದ್ದು ಒಂದೊಂದು ಥರ ಬರುತ್ತೆ. ಅದರಲ್ಲಿ 9 ತಿಂಗಳು ಅರಿಯರ್ಸ್ನ 13 ತಿಂಗಳು ಅರಿಯರ್ಸಲ್ಲಿ 9 ತಿಂಗಳು ಅರಿಯರ್ಸ್ ಅಮೌಂಟನ್ನು ಲಂಚದ ರೂಪದಲ್ಲಿ ತಗೊಳ್ಳೋದಕ್ಕೆ ಅಂತ ಹೇಳಿ ತೀರ್ಮಾನ ಮಾಡಿ ತಗೊಂಡು ಇದ್ದಾರೆ. 2024ನೇ ಇಸ್ವಿ ಕಳೆದ ಮೇ ತಿಂಗಳು 16ನೇ ತಾರೀಕು ಪ್ರತಿಯೊಬ್ಬ ಎಂಪ್ಲಾಯಿಗೂ ಅಮೌಂಟು ಡೆಬಿಟ್ ಆಗಿದೆ. ಆದರೆ ಅಮೌಂಟು ಹೋಗಿದೆ, ಇದರದ್ದು ಅರಿಯರ್ಸ್ ಅಮೌಂಟ್ ಹೋಗಿದೆ. ಅದೇ ದಿನ ಸಂಜೆ ಅಷ್ಟರಲ್ಲಿ 9 ತಿಂಗಳ ಅರಿಯರ್ಸು ಸೆಲ್ಫ್ ಡ್ರಾ ಮಾಡ್ತಾರೆ. ಯಾರಾದರೂ ನೀವು ಏನಾದರೂ ಡ್ರಾ ಮಾಡಿದ್ರೆ 5,000, 10,000, 20,000, 50,000, 1 ಲಕ್ಷ ಹಿಂಗೆ ಡ್ರಾ ಮಾಡ್ತೀವಿ. ದುಡ್ಡಿದ್ರೆ 1,673,000 ರೂಪಾಯಿ ಡ್ರಾ ಮಾಡಿದ್ದೀರಾ ಯಾವಾಗಲಾದರೂ? ನಾವ್ಯಾವಾರು ಮಾಡ್ತೀವ? 70,600 ರೂಪಾಯಿ ಯಾರಾದರೂ ಡ್ರಾ ಮಾಡ್ತಾರಾ? 70,000 ಮಾಡ್ತಾರೆ, ಇಲ್ಲ 75,000 ಮಾಡ್ತಾರೆ. ಸೊ ಇಲ್ಲಿ ಅದೇ ಸೇಮ್ ಅಮೌಂಟು ಎಲ್ಲ ಎಂಪ್ಲಾಯೀಸು ಒಂದೇ ದಿನ ಡ್ರಾ ಮಾಡ್ತಾರೆ, ಒಂದೇ ರೀತಿಯಲ್ಲಿ ಡ್ರಾ ಮಾಡ್ತಾರೆ. ಅಂದರೆ ಯಾವುದೋ ಭಯಕ್ಕೆ ಬಿದ್ದು ಇವರು ಆಡಳಿತ ಮಂಡಳಿಯವರು ಮತ್ತು ಇದರಿಂದ ಯಾರ್ಯಾರು ಕುಮ್ಮಕ್ಕಿದ್ದಾರೆ ಯೋಚನೆ ಮಾಡಬೇಕಾಗ್ತದೆ. ಈ ಜಿಲ್ಲಾ ಉಸ್ತುವಾರಿ ಸಚಿವರ ಅಧೀನದಲ್ಲಿರುವಂಥವರೇ ಈ ಡಿಸಿಸಿ ಬ್ಯಾಂಕಲ್ಲೂ ಕೂಡ ಇರೋದ್ರಿಂದ, ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ವೈಕ್ಯಾರಿಯಸ್ ಲೈಬಿಲಿಟಿ ಅವ್ರ ಮೇಲಿರೋದ್ರಿಂದ ಆ ಜವಾಬ್ದಾರಿನ ಅವರು ಹೊತ್ಕೋಬೇಕಾಗತ್ತೆ. ಆಡಳಿತ ಮಂಡಳಿ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಯಾರಿರ್ತಾರೆ ಇವರಿಬ್ಬರು ಜವಾಬ್ದಾರಿ ಹೊತ್ಕೊಂಡು, ಆಗೊಂದು ವೇಳೆ ಇಲ್ಲೇನು ನಡೆದಿಲ್ಲ ನೀವು ಅನ್ನೋದಾದರೆ ಒಂದು ಪೂರ್ಣ ಪ್ರಮಾಣದ ತನಿಖೆ ಮಾಡಿಸ್ಬೇಕಾಗ್ತದೆ ಸರ್ಕಾರದ ವತಿಯಿಂದ. ಈಗ ಒಂದು ವೇಳೆ ಏನಾದರೂ ತನಿಖೆನಲ್ಲಿ ಪ್ರೂವ್ ಆಗಿದ್ದೆ ಆದರೆ ಈಗಿರೋ ಆಡಳಿತ ಮಂಡಳಿನ ಸೂಪರ್ಸೀಡ್ ಮಾಡಬೇಕಾಗತ್ತೆ. ಈ ಎರಡೂ ಇವರು ಮಾಡಲಿಲ್ಲ ಅನ್ನೋದಾದರೆ ನಾನು ವೈಯಕ್ತಿಕವಾಗಿ ಲೋಕಾಯುಕ್ತಕ್ಕೂ ಕೂಡ ನಾನು ಕಂಪ್ಲೇಂಟ್ ಕೊಡ್ತೀನಿ. ಇದೆರಡನ್ನೂ ಇನ್ನೊಂದು ವಾರ 10 ದಿವಸದೊಳಗಡೆ ಮಾಡಲಿ ಅನ್ನುವಂಥದ್ದನ್ನು. ಮತ್ತು ಅತ್ಯಂತ ಇನ್ನೊಂದು ಸರ್, ಈಗ ಈ ಅಮೌಂಟು ಈ 9 ತಿಂಗಳದ್ದು ಎಲ್ಲ ಸಿಬ್ಬಂದಿಗಳನ್ನ ಸೇರಿಸಿದ್ರೆ ಎಷ್ಟು ಅಮೌಂಟು ಕ್ರೋಢೀಕರಣ ಆಗಿದೆ? 2,73,00,000 ಅಂತ ಇದಾಗಿದೆ ಅಂದಾಜು. 2,73,00,000 ಹಣ ಬರೀ ಹರಿಯರ್ಸಲ್ಲಿ 9 ತಿಂಗಳು ಹರಿಯರ್ಸಲ್ಲಿ ಅಮೌಂಟು 2,73,00,000 ಹಣ ನನಗೆ ಬೇಕು. ನೀನು ದುಡ್ದಿದ್ದಪ್ಪ ತಗೊಳ್ಳೋಕ್ಕೆ, ನೀನು ದುಡ್ದಿದ್ರೆ ನಿನ್ನ ದುಡ್ಡು. ಆ ದುಡ್ದಿರೋ ದುಡ್ಡನ್ನು 9 ತಿಂಗಳದ್ದು ಕಿತ್ಕೊಂಡಿದ್ದೀವಿ. ಅವರು ಯಾರು? ಅಟೆಂಡ್ರು, SDC, FDC ಇಂಥವ್ರ ಹತ್ರ ನೀನು ಆ ದುಡ್ಡು ಕಿತ್ಕೊಂಡು ತಿಂತೀಯ ಅನ್ನೋದಾದರೆ ಮನುಷ್ಯರು ಕುಲ್ವೇನ್ರಿ ನೀವೆಲ್ಲ. ಸರ್, ಒಂದು ಡಾಕ್ಯುಮೆಂಟ್ ಹಿಡಿದಿದ್ದೀರಿ ಸರ್, ಏನು ಸರ್ ಇದು ಡಾಕ್ಯುಮೆಂಟ್ ಸರ್? ಇದು ಸದ್ಯಕ್ಕೆ ಯಾವ್ಯಾವ ಬ್ರಾಂಚಿಂದ ಎಷ್ಟು ಕಲೆಕ್ಟ್ ಮಾಡಬೇಕು ಅಂತ ಒಂದು ಪಟ್ಟಿ ಮಾಡ್ಕೊಂಡವ್ರೆ. ಲಂಚದ ಹಣ ಯಾರ್ಯಾರು ಎಷ್ಟೆಷ್ಟು ಅಂತ. ಅದರಲ್ಲಿ ಇದು ಪಾಂಡುಪುರ ತಾಲೂಕ್ದೊಂದಿದೆ, KR ಪೇಟೆ ತಾಲೂಕು ಕಿಕ್ಕೇರಿ ಬ್ರಾಂಚ್ದೊಂದಿದೆ. ಇದು ಉದಾಹರಣೆಗೆ ಇವೆರಡಿದ್ದಾವೆ. ಈ 2 ಪಟ್ಟಿನಲ್ಲಿರೋದು ಸತ್ಯನ ಸುಳ್ಳ ಅನ್ನೋದನ್ನಾದರೂ ನೋಡೋಕೆ ಎಂಕ್ವೈರಿ ಮಾಡಬೇಕಲ್ವಾ? ಇದು ಯಾರು ಏನು ಹಣ ವಸೂಲಿ ಮಾಡಿದ್ರೆ ಅವ್ರು ಮಾಡ್ಕೊಂಡಿರೋದು? ಹಣ ವಸೂಲಿ ಮಾಡೋಕ್ಕೆ ಪಟ್ಟಿ ಮಾಡಿಕೊಂಡು ಅದು ಟೈಪ್ಡ್ ಕಾಪಿ ನೀಟಾಗಿ ಭಾಳ ಶಿಸ್ತಾಗಿ ನೀಟಾಗಿ ಟೈಪ್ ಮಾಡ್ಕೊಂಡು ಎಲ್ಲದನ್ನು ತೊಗೊಂಡೋಗಿ ನೀನು ಇಷ್ಟು ಕೊಡಬೇಕು ನನಗೆ, ನೀನು ಇಷ್ಟು ಕೊಡಬೇಕು, ನೀನು ಇಷ್ಟು ಕೊಡಬೇಕು ಅಂತ ಕೊಟ್ಟವ್ರೆ. ಅಷ್ಟೇ ಕೊಟ್ಟಿದ್ದಾರಾ ಇಲ್ವಾ? ಎಲ್ಲ ಸಿಬ್ಬಂದಿಗಳು ಒಂದೇ ದಿವಸ ಡ್ರಾ ಮಾಡೋದ್ರಲ್ಲಿ ಅನುಮಾನ ಖಂಡಿತವಾಗ್ಲೂ ಸರ್ ಈ ಥರದ್ದೊಂದು ಇರ್ತದೆ. ಈ ಬೇರೆ ಬೇರೆ ಬ್ಯಾಂಕಲ್ಲೂ ಒಂದೇ ದಿವಸ ಆಗಿದೆಯಾ ಸರ್? ಹೌದೌದು, ಎಲ್ಲ ಬ್ಯಾಂಕಲ್ಲೂ ಮಾಡಿದ್ದಾರೆ. ಕೆಲವು ಬ್ಯಾಂಕಲ್ಲಿ ಏನಾಗಿದೆ, ಅವ್ರ ಅಕೌಂಟಲ್ಲಿ ದುಡ್ಡಿರಲ್ಲ. ಕೆಲವ್ರ ಹತ್ರ ದುಡ್ಡಿಲ್ಲದೆ ಇದ್ದಾಗ ಏನು ಮಾಡಿದಾರಲ್ಲಿ, ಮ್ಯಾನೇಜರು ಇಡೀ ಬ್ರಾಂಚ್ ಅವ್ರದ್ದು ಎಲ್ಲರದ್ದು ಸೇರಿಸ್ಬಿಟ್ಟು ಮ್ಯಾನೇಜರ್ ಒಬ್ಬನೇ ಒಂದು ಚೆಕ್ ಕೊಟ್ಟು ಒಂದು ಚೆಕ್ಕಲ್ಲಿ ಸೆಲ್ಫ್ ಡ್ರಾ ಮಾಡೋದು. ಈಗ ಈ ಬ್ರಾಂಚಲ್ಲಿ 5 ಜನ ಕೆಲಸದಲ್ಲಿದ್ದಾರೆ ಅಂತ ಅನ್ನೋದಾದರೆ 2.5 ಲಕ್ಷ ಇವರು ಲಂಚದ ದುಡ್ಡು ಕೊಡಬೇಕು ಅನ್ನೋದು 2.5 ಲಕ್ಷನೂ ಮ್ಯಾನೇಜರ್ ಕೊಟ್ಬಿಡೋದು. ಆಮೇಲೆ ಮ್ಯಾನೇಜರ್ ಇವ್ರ ಹತ್ರ ಇಸ್ಕೊಳ್ಳೋದು. ಈ 2 ಲಕ್ಷ 3 ಲಕ್ಷ ಹಿಂಗೆ ಕೊಟ್ಟಿರೋ ಅಮೌಂಟ್ ಇದೆಯಲ್ಲ, ಅದ್ರ ನೆಕ್ಸ್ಟ್ ಡೇಗೆ ಇವ್ರು ಆ ಬ್ರಾಂಚ್ ಅವರು ಇವ್ರ ಅಕೌಂಟ್ಗೆ ಹಾಕಿರೋ ದೊಡ್ಡ ಲೆಕ್ಕ ಸಿಗಲ್ವಾ? ಎಂಕ್ವೈರಿ ಮಾಡ್ತೀನಿ ಅಂತಂದರೆ ಸತ್ಯನ ಹುಡುಕಲೇಬೇಕು ಅಂತಾದರೆ 100ಕ್ಕೆ 100 ಹುಡುಕ್ಬೋದು. 100ಕ್ಕೆ 100ರಷ್ಟು ಇಲ್ಲಿ ಸಮಸ್ಯೆ ಇದೆ, ಅದಾಗಬೇಕು. ಸರ್, ಉಸ್ತುವಾರಿ ಸಚಿವರಾಗಲಿ ಅಥವಾ ಸಂಬಂಧಪಟ್ಟ ಸರ್ಕಾರ ಆಗಲಿ ಎಚ್ಚೆತ್ಕೊಂಡು ತನಿಖೆ ನಡೆಸಲಿಲ್ಲ ಅಂದರೆ ನೀವು ಕಂಪ್ಲೇಂಟ್ ಕೊಡ್ತೀರಾ? ಯಾರು ಕಂಪ್ಲೇಂಟ್ ಕೊಡ್ತೀರಿ? 100ಕ್ಕೆ 100 ನಾನು ಲೋಕಾಯುಕ್ತಕ್ಕೂ ಕೊಡ್ತೀನಿ. ಈವನ್ ದಿಸ್ ಈಸ್ ನಥಿಂಗ್ ಬಟ್ ಫ್ರಾಡ್ಯುಲೆಂಟ್ ಬಿಹೇವಿಯರ್. ಬರೀ ಲೋಕಾಯುಕ್ತದಲ್ಲಿ ಹಣಕಾಸಿನ ವ್ಯತ್ಯಾಸ ಆಗಿದೆ ಅನ್ನೋದೊಂದೇ ಅಲ್ಲ, ಇವರ ಇಂಟೆನ್ಷನ್ನೇ ಸರಿಗಿಲ್ಲದೆ ಇರೋದ್ರಿಂದ ಅದಕ್ಕೇನಂತೀವಿ ಮೆನ್ಸ್ರಿ ಅಂತ ಕರೀತಾರೆ.
ನಿಮ್ಮ ಕಾನೂನಿನ ಇದರಲ್ಲಿ ದುರುದ್ದೇಶ ಇಟ್ಕೊಂಡು ಮಾಡಿರೋ ಕೆಲಸ ಇದಾಗಿರೋದ್ರಿಂದ ಫ್ರಾಡ್ಯುಲೆಂಟ್ ಬಿಹೇವಿಯರ್ ಆಗಿರೋದ್ರಿಂದ ಸರ್ಕಾರ ಇದನ್ನು ಭಾಳ ಗಂಭೀರವಾಗಿ ತಗೋಬೇಕು. ಮುಖ್ಯಮಂತ್ರಿಗಳು ಇದನ್ನು ಭಾಳ ಗಂಭೀರವಾಗಿ ತಗೋಬೇಕು. ಕೋಆಪರೇಟಿವ್ ಮಿನಿಸ್ಟ್ರಿ ಇದನ್ನು ಭಾಳ ಗಂಭೀರವಾಗಿ ತಗೋಬೇಕು. ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಭಾಳ ಇದನ್ನು ಗಂಭೀರವಾಗಿ ತಗೋಬೇಕು. ಇವೆಷ್ಟನ್ನು ಗಂಭೀರವಾಗಿ ತಗೊಂಡು ಎಂಕ್ವೈರಿ ಕಂಡಕ್ಟ್ ಮಾಡಬೇಕು. ತಪ್ಪಾಗಿದೆಯಾ ಇಲ್ವಾ ಕೇಳಬೇಕು. ಈವನ್ ನನಗೂ ಸಮನ್ ಮಾಡಬೇಕು, ನನಗೂ ಸಮನ್ ಮಾಡಬೇಕು. ಥ್ಯಾಂಕ್ ಯು. ಇದಿಷ್ಟು ಡಾಕ್ಟರ್ ರವೀಂದ್ರ ಅವರ ಮಾತು. ಕ್ಯಾಮ್ರಾಮನ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಮಂಡ್ಯದ DCC ಬ್ಯಾಂಕ್ ಸಿಬ್ಬಂದಿಗಳಿಗೆ ಹರಿಯರ್ಸ್ ಬಿಡುಗಡೆ ಮಾಡುವಾಗ ಆಡಳಿತ ಮಂಡಳಿಯಿಂದ ಕೋಟ್ಯಾಂತರ ರೂಪಾಯಿ ಲಂಚ ಪಡೆಯಲಾಗಿದೆ ಅನ್ನೋ ಒಂದು ಗಂಭೀರ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಡಾಕ್ಟರ್ ರವೀಂದ್ರ ಅವರು ದೂರು ನೀಡೋದಕ್ಕೂ ಕೂಡ ನಿರ್ಧಾರ ಮಾಡಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ರವೀಂದ್ರ ಅವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಎಷ್ಟು ತಿಂಗಳು ಹರಿಯರ್ಸ್ ಬಿಡುಗಡೆ ಆಗಬೇಕಾಗಿತ್ತು? ಎಷ್ಟು ತಿಂಗಳದಲ್ಲಿ ಲಂಚವನ್ನು ಪಡ್ಕೊಂಡಿದ್ದಾರೆ ಸರ್? ಈಗ ಮಂಡ್ಯ DCC ಬ್ಯಾಂಕ್ನಲ್ಲಿ ಒಟ್ಟು 417 ಜನ ಎಂಪ್ಲಾಯಿಗಳಿದ್ದಾರೆ. 61 ಬ್ರಾಂಚಸ್ ಇದೆ. ಈ ಒಟ್ಟು ಬ್ರಾಂಚ್ಗಳಿಂದ ಅದೇ ಈ 417 ಜನದಲ್ಲಿ ಒಂದು 15-20 ಜನ ರಿಜಿಸ್ಟರ್ ಮಾಡಿದ್ದಾರೆ. ದುಡ್ಡು ಕೊಡೋದಿಲ್ಲ ನಾವು ಅಂತೇಳಿ ರಿಜಿಸ್ಟರ್ ಮಾಡಿದ್ದಾರೆ. ಇನ್ನು ಉಳಿದವರೆಲ್ಲರೂ ಭಯಕ್ಕೆ ಬಿದ್ದು ಕೊಟ್ಟಿದ್ದಾರೆ. ಅದರಲ್ಲಿ 13 ತಿಂಗಳು ಅರಿಯರ್ಸ್ ಕೊಡಬೇಕಾಗಿತ್ತು. 13 ತಿಂಗಳು ಅರಿಯರ್ಸಲ್ಲಿ ಆಯಾ ಬ್ಯಾಚ್ದು ಒಂದೊಂದು ಬ್ಯಾಚ್ ಅವ್ರದ್ದು ಒಂದೊಂದು ಥರ ಬರುತ್ತೆ. ಅದರಲ್ಲಿ 9 ತಿಂಗಳು ಅರಿಯರ್ಸ್ನ 13 ತಿಂಗಳು ಅರಿಯರ್ಸಲ್ಲಿ 9 ತಿಂಗಳು ಅರಿಯರ್ಸ್ ಅಮೌಂಟನ್ನು ಲಂಚದ ರೂಪದಲ್ಲಿ ತಗೊಳ್ಳೋದಕ್ಕೆ ಅಂತ ಹೇಳಿ ತೀರ್ಮಾನ ಮಾಡಿ ತಗೊಂಡು ಇದ್ದಾರೆ. 2024ನೇ ಇಸ್ವಿ ಮೇ ತಿಂಗಳು 16ನೇ ತಾರೀಕು ಪ್ರತಿಯೊಬ್ಬ ಎಂಪ್ಲಾಯಿಗೂ ಅಮೌಂಟು ಡೆಬಿಟ್ ಆಗಿದೆ. ಆದರೆ ಅಮೌಂಟು ಹೋಗಿದೆ, ಇದರದ್ದು ಅರಿಯರ್ಸ್ ಅಮೌಂಟ್ ಹೋಗಿದೆ. ಅದೇ ದಿನ ಸಂಜೆ ಅಷ್ಟರಲ್ಲಿ 9 ತಿಂಗಳ ಅರಿಯರ್ಸು ಸೆಲ್ಫ್ ಡ್ರಾ ಮಾಡ್ತಾರೆ. ಯಾರಾದರೂ ನೀವು ಏನಾದರೂ ಡ್ರಾ ಮಾಡಿದ್ರೆ 5,000, 10,000, 20,000, 50,000, 1 ಲಕ್ಷ ಹಿಂಗೆ ಡ್ರಾ ಮಾಡ್ತೀವಿ. ದುಡ್ಡಿದ್ದರೆ 1,673,000 ರೂಪಾಯಿ ಡ್ರಾ ಮಾಡಿದ್ದೀರಾ ಯಾವಾಗಲಾದರೂ? ನಾವ್ಯಾವಾರು ಮಾಡ್ತೀವ? 70,006 ರೂಪಾಯಿ ಯಾರಾದರೂ ಡ್ರಾ ಮಾಡ್ತಾರಾ? 70,000 ಮಾಡ್ತಾರೆ, ಇಲ್ಲ 75,000 ಮಾಡ್ತಾರೆ. ಸೊ ಇಲ್ಲಿ ಅದೇ ಸೇಮ್ ಅಮೌಂಟು ಎಲ್ಲ ಎಂಪ್ಲಾಯೀಸು ಒಂದೇ ದಿನ ಡ್ರಾ ಮಾಡ್ತಾರೆ, ಒಂದೇ ರೀತಿಯಲ್ಲಿ ಡ್ರಾ ಮಾಡ್ತಾರೆ. ಅಂದರೆ ಯಾವುದೋ ಭಯಕ್ಕೆ ಬಿದ್ದು ಇವರು ಆಡಳಿತ ಮಂಡಳಿಯವರು ಮತ್ತು ಇದರಿಂದ ಯಾರ್ಯಾರು ಕುಮ್ಮಕ್ಕಿದ್ದಾರೆ ಯೋಚನೆ ಮಾಡಬೇಕಾಗ್ತದೆ. ಈ ಜಿಲ್ಲಾ ಉಸ್ತುವಾರಿ ಸಚಿವರ ಅಧೀನದಲ್ಲಿರುವಂಥವರೇ ಈ DCC ಬ್ಯಾಂಕಲ್ಲೂ ಕೂಡ ಇರೋದ್ರಿಂದ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ವೈಕ್ಯಾರಿಯಸ್ ಲೈಬಿಲಿಟಿ ಅವ್ರ ಮೇಲಿರೋದ್ರಿಂದ ಆ ಜವಾಬ್ದಾರಿನ ಅವರು ಹೊತ್ಕೋಬೇಕಾಗತ್ತೆ. ಆಡಳಿತ ಮಂಡಳಿ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಯಾರಿರ್ತಾರೆ ಇವರಿಬ್ಬರು ಜವಾಬ್ದಾರಿ ಹೊತ್ಕೊಂಡು ಆಗೊಂದು ವೇಳೆ ಇಲ್ಲೇನು ನಡೆದಿಲ್ಲ ನೀವು ಅನ್ನೋದಾದರೆ ಒಂದು ಪೂರ್ಣ ಪ್ರಮಾಣದ ತನಿಖೆ ಮಾಡಿಸ್ಬೇಕಾಗ್ತದೆ ಸರ್ಕಾರದ ವತಿಯಿಂದ. ಈಗ ಒಂದು ವೇಳೆ ಏನಾದರೂ ತನಿಖೆನಲ್ಲಿ ಪ್ರೂವ್ ಆಗಿದ್ದೆ ಆದರೆ ಈಗಿರೋ ಆಡಳಿತ ಮಂಡಳಿನ ಸೂಪರ್ಸೀಡ್ ಮಾಡಬೇಕಾಗತ್ತೆ. ಈ ಎರಡೂ ಇವ್ರು ಮಾಡಲಿಲ್ಲ ಅನ್ನೋದಾದರೆ ನಾನು ವೈಯಕ್ತಿಕವಾಗಿ ಲೋಕಾಯುಕ್ತಕ್ಕೂ ಕೂಡ ನಾನು ಕಂಪ್ಲೇಂಟ್ ಕೊಡ್ತೀನಿ. ಇದೆರಡನ್ನೂ ಇನ್ನೊಂದು ವಾರ 10 ದಿವಸದೊಳಗಡೆ ಮಾಡಲಿ ಅನ್ನುವಂಥದ್ದನ್ನು. ಮತ್ತು ಅತ್ಯಂತ ಇನ್ನೊಂದು ಸರ್, ಈಗ ಈ ಅಮೌಂಟು ಈ 9 ತಿಂಗಳದ್ದು ಎಲ್ಲ ಸಿಬ್ಬಂದಿಗಳನ್ನ ಸೇರಿಸಿದ್ರೆ ಎಷ್ಟು ಅಮೌಂಟು ಕ್ರೋಢೀಕರಣ ಆಗಿದೆ? 2,73,00,000 ಅಂತ ಇದಾಗಿದೆ ಅಂದಾಜು. 2,73,00,000 ಹಣ ಬರೀ ಹರಿಯರ್ಸಲ್ಲಿ 9 ತಿಂಗಳು ಹರಿಯರ್ಸಲ್ಲಿ ಅಮೌಂಟು 2,73,00,000 ಹಣ ನನಗೆ ಬೇಕು. ನೀನು ದುಡ್ದಿದ್ದಪ್ಪ ತಗೊಳ್ಳೋಕ್ಕೆ, ನೀನು ದುಡ್ದಿದ್ರೆ ನಿನ್ನ ದುಡ್ಡು. ಆ ದುಡ್ದಿರೋ ದುಡ್ಡನ್ನು 9 ತಿಂಗಳದ್ದು ಕಿತ್ಕೊಂಡಿದ್ದೀವಿ. ಅವರು ಯಾರು? ಅಟೆಂಡ್ರು, SDC, FDC ಇಂಥವ್ರ ಹತ್ರ ನೀನು ಆ ದುಡ್ಡು ಕಿತ್ಕೊಂಡು ತಿಂತೀಯ ಅನ್ನೋದಾದರೆ ಮನುಷ್ಯರು ಕುಲ್ವೇನ್ರಿ ನೀವೆಲ್ಲ. ಸರ್, ಒಂದು ಡಾಕ್ಯುಮೆಂಟ್ ಹಿಡಿದಿದ್ದೀರಿ ಸರ್, ಏನು ಸರ್ ಇದು ಡಾಕ್ಯುಮೆಂಟ್ ಸರ್? ಇದು ಸದ್ಯಕ್ಕೆ ಯಾವ್ಯಾವ ಬ್ರಾಂಚಿಂದ ಎಷ್ಟು ಕಲೆಕ್ಟ್ ಮಾಡಬೇಕು ಅಂತ ಒಂದು ಪಟ್ಟಿ ಮಾಡ್ಕೊಂಡವ್ರೆ. ಲಂಚದ ಹಣ ಯಾರ್ಯಾರು ಎಷ್ಟೆಷ್ಟು ಅಂತ. ಅದರಲ್ಲಿ ಇದು ಪಾಂಡುಪುರ ತಾಲೂಕ್ದು ಒಂದಿದೆ, KR ಪೇಟೆ ತಾಲೂಕು ಕಿಕ್ಕೇರಿ ಬ್ರಾಂಚ್ದೊಂದಿದೆ. ಇದು ಉದಾಹರಣೆಗೆ ಇವೆರಡಿದ್ದಾವೆ. ಈ 2 ಪಟ್ಟಿನಲ್ಲಿರೋದು ಸತ್ಯನ ಸುಳ್ಳ ಅನ್ನೋದನ್ನಾದ್ರೂ ನೋಡೋಕೆ ಎಂಕ್ವೈರಿ ಮಾಡ್ಬೇಕಲ್ವಾ? ಇದು ಯಾರು ಏನು ಹಣ ವಸೂಲಿ ಮಾಡಿದ್ರೆ ಅವ್ರು ಮಾಡ್ಕೊಂಡಿರೋದು? ಹಣ ವಸೂಲಿ ಮಾಡೋಕ್ಕೆ ಪಟ್ಟಿ ಮಾಡಿಕೊಂಡು ಅದು ಟೈಪ್ಡ್ ಕಾಪಿ ನೀಟಾಗಿ ಭಾಳ ಶಿಸ್ತಾಗಿ ನೀಟಾಗಿ ಟೈಪ್ ಮಾಡ್ಕೊಂಡು ಎಲ್ಲದನ್ನು ತೊಗೊಂಡೋಗಿ ನೀನು ಇಷ್ಟು ಕೊಡಬೇಕು ನನಗೆ, ನೀನು ಇಷ್ಟು ಕೊಡಬೇಕು, ನೀನು ಇಷ್ಟು ಕೊಡಬೇಕು ಅಂತ ಕೊಟ್ಟವ್ರೆ. ಅಷ್ಟೇ ಕೊಟ್ಟಿದ್ದಾರಾ ಇಲ್ವಾ? ಎಲ್ಲ ಸಿಬ್ಬಂದಿಗಳು ಒಂದೇ ದಿವಸ ಡ್ರಾ ಮಾಡೋದ್ರಲ್ಲಿ ಅನುಮಾನ ಖಂಡಿತವಾಗ್ಲೂ ಸರ್ ಈ ಥರದ್ದೊಂದು ಇರ್ತದೆ. ಈ ಬೇರೆ ಬೇರೆ ಬ್ಯಾಂಕಲ್ಲಿ ಒಂದೇ ದಿವಸ ಆಗಿದೆಯಾ ಸರ್? ಹೌದೌದು, ಎಲ್ಲ ಬ್ಯಾಂಕಲ್ಲೂ ಮಾಡಿದ್ದಾರೆ. ಕೆಲವು ಬ್ಯಾಂಕಲ್ಲಿ ಏನಾಗಿದೆ, ಅವ್ರ ಅಕೌಂಟಲ್ಲಿ ದುಡ್ಡಿರಲ್ಲ. ಕೆಲವ್ರ ಹತ್ರ ದುಡ್ಡಿಲ್ಲದೆ ಇದ್ದಾಗ ಏನು ಮಾಡಿದ್ದಾರೆ, ಅಲ್ಲಿ ಮ್ಯಾನೇಜರು ಇಡೀ ಬ್ರಾಂಚ್ ಅವ್ರದ್ದು ಎಲ್ಲರದ್ದು ಸೇರಿಸ್ಬಿಟ್ಟು ಮ್ಯಾನೇಜರ್ ಒಬ್ಬನೇ ಒಂದು ಚೆಕ್ ಕೊಟ್ಟು ಒಂದು ಚೆಕ್ಕಲ್ಲಿ ಸೆಲ್ಫ್ ಡ್ರಾ ಮಾಡೋದು. ಈಗ ಈ ಬ್ರಾಂಚಲ್ಲಿ 5 ಜನ ಕೆಲಸದಲ್ಲಿದ್ದಾರೆ ಅಂತ ಅನ್ನೋದಾದರೆ 2.5 ಲಕ್ಷ ಇವರು ಲಂಚದ ದುಡ್ಡು ಕೊಡಬೇಕು ಅನ್ನೋದು 2.5 ಲಕ್ಷನೂ ಮ್ಯಾನೇಜರ್ ಕೊಟ್ಬಿಡೋದು. ಆಮೇಲೆ ಮ್ಯಾನೇಜರ್ ಇವ್ರ ಹತ್ರ ಇಸ್ಕೊಳ್ಳೋದು. ಈ 2 ಲಕ್ಷ 3 ಲಕ್ಷ ಹಿಂಗೆ ಕೊಟ್ಟಿರೋ ಅಮೌಂಟ್ ಇದೆಯಲ್ಲ, ಅದ್ರ ನೆಕ್ಸ್ಟ್ ಡೇಗೆ ಇವ್ರು ಆ ಬ್ರಾಂಚ್ ಅವರು ಇವ್ರ ಅಕೌಂಟ್ಗೆ ಹಾಕಿರೋ ದೊಡ್ಡ ಲೆಕ್ಕ ಸಿಗಲ್ವಾ?
ಎಂಕ್ವೈರಿ ಮಾಡ್ತೀನಿ ಅಂತ ಹೋದರೆ ಸತ್ಯನ ಹುಡುಕಲೇಬೇಕು ಅಂತಾದರೆ 100ಕ್ಕೆ 100 ಹುಡುಕ್ಬೋದು, 100ಕ್ಕೆ 100ರಷ್ಟು ಇಲ್ಲಿ ಸಮಸ್ಯೆ ಇದೆ, ಅದಾಗಬೇಕು. ಸರ್, ಉಸ್ತುವಾರಿ ಸಚಿವರಾಗಲಿ ಅಥವಾ ಸಂಬಂಧಪಟ್ಟ ಸರ್ಕಾರ ಆಗಲಿ ಎಚ್ಚೆತ್ಕೊಂಡು ತನಿಖೆ ನಡೆಸಲಿಲ್ಲ ಅಂದರೆ ನೀವು ಕಂಪ್ಲೇಂಟ್ ಕೊಡ್ತೀರಾ? ಯಾರು ಕಂಪ್ಲೇಂಟ್ ಕೊಡ್ತೀರಿ? 100ಕ್ಕೆ 100 ನಾನು ಲೋಕಾಯುಕ್ತಕ್ಕೂ ಕೊಡ್ತೀನಿ. ಈವನ್ ದಿಸ್ ಈಸ್ ನಥಿಂಗ್ ಬಟ್ ಫ್ರಾಡ್ಯುಲೆಂಟ್ ಬಿಹೇವಿಯರ್. ಬರೀ ಲೋಕಾಯುಕ್ತದಲ್ಲಿ ಹಣಕಾಸಿನ ವ್ಯತ್ಯಾಸ ಆಗಿದೆ ಅನ್ನೋದೊಂದೇ ಅಲ್ಲ, ಇವರ ಇಂಟೆನ್ಷನ್ನೇ ಸರಿಗಿಲ್ಲದೆ ಇರೋದ್ರಿಂದ ಅದಕ್ಕೇನಂತೀವಿ, ಮೆನ್ಸ್ರಿ ಅಂತ ಕರೀತಾರೆ ನಿಮ್ಮ ಕಾನೂನಿನ ಇದರಲ್ಲಿ. ದುರುದ್ದೇಶ ಇಟ್ಕೊಂಡು ಮಾಡಿರೋ ಕೆಲಸ ಇದಾಗಿರೋದ್ರಿಂದ, ಫ್ರಾಡ್ಯುಲೆಂಟ್ ಬಿಹೇವಿಯರ್ ಆಗಿರೋದ್ರಿಂದ ಸರ್ಕಾರ ಇದನ್ನು ಭಾಳ ಗಂಭೀರವಾಗಿ ತಗೋಬೇಕು. ಮುಖ್ಯಮಂತ್ರಿಗಳು ಇದನ್ನು ಭಾಳ ಗಂಭೀರವಾಗಿ ತಗೋಬೇಕು. ಕೋಆಪರೇಟಿವ್ ಮಿನಿಸ್ಟ್ರಿ ಇದನ್ನು ಭಾಳ ಗಂಭೀರವಾಗಿ ತಗೋಬೇಕು. ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಭಾಳ ಇದನ್ನು ಗಂಭೀರವಾಗಿ ತಗೋಬೇಕು. ಇವೆಷ್ಟನ್ನು ಗಂಭೀರವಾಗಿ ತಗೊಂಡು ಎಂಕ್ವೈರಿ ಕಂಡಕ್ಟ್ ಮಾಡಬೇಕು. ತಪ್ಪಾಗಿದೆಯಾ ಇಲ್ವಾ ಕೇಳಬೇಕು. ಈವನ್ ನನಗೂ ಸಮನ್ ಮಾಡಬೇಕು, ಅವರು ನನಗೂ ಸಮನ್ ಮಾಡಬೇಕು. ಥ್ಯಾಂಕ್ ಯು. ಇದಿಷ್ಟು ಡಾಕ್ಟರ್ ರವೀಂದ್ರ ಅವರ ಮಾತು. ಕ್ಯಾಮ್ರಾಮನ್ ಇನ್ನೋ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.